ವೆಲ್ಕಮ್ ಬ್ಯಾಕ್. ಬೇಲ್ನಲ್ಲಿರುವಂತಹ ದಾಸನಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಬೆನ್ನು ನೋವಿನಿಂದ ಪರದಾಡ್ತಾ ಇರುವಂತಹ ಪೊರ್ಕಿಗೆ ಬಿಸಿಯನ್ನ ಮುಗಿಸೋದಕ್ಕೆ ಇವತ್ತು ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಭವಿಷ್ಯ ನಡೆಯುತ್ತೆ. ಕೋರ್ಟ್ನಲ್ಲಿ ಇವತ್ತು ಅಯ್ಯ ಸೇರಿದಂತೆ 6 ಜನರ ಅರ್ಜಿ ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ಹಾಗಾದ್ರೆ ಜಗ್ಗುದಾದನ ಜಾಮೀನು ಭವಿಷ್ಯ ಅಂತ? ಆರು ವಾರಗಳ ಕಾಲ ಮೆಡಿಕಲ್ ಬೇಲ್ನಲ್ಲಿರುವಂತಹ ದರ್ಶನ್ಗೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಈಗಾಗಲೇ ಸ್ಪೈನಲ್ ಕಾರ್ಡ್ ನೋವಿನಿಂದ ಬಳಲ್ತಾ ಇರುವಂತಹ ಪೊರ್ಕಿಗೆ ಬಿಸಿಯನ್ನ ಮುಚ್ಚೋದಕ್ಕೆ ಇವತ್ತು ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಭವಿಷ್ಯ ನಡೆಯುತ್ತೆ. ಕೋರ್ಟ್ನಲ್ಲಿ ಇವತ್ತು ಅಯ್ಯ ಸೇರಿದಂತೆ 6 ಜನರ ಅರ್ಜಿ ವಿಚಾರಣೆ ನಡೆಯುತ್ತೆ. ಯಾರ್ಯಾರು ಅಂತ ಗಮನಿಸಬಹುದು. ಅಕ್ಯೂಸರ್ ನಂಬರ್ 1 ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಅನು ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಏನಾಗುತ್ತೆ ಹಾಗಾದ್ರೆ? ಇವತ್ತು ಕೂಡ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗುತ್ತಾ ಅಥವಾ 6ರಲ್ಲಿ ಒಬ್ಬರಿಗಾದರೂ ಜಾಮೀನು ಭಾಗ್ಯ ದೊರೆಯುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅನಾರೋಗ್ಯ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದಿರುವಂತಹ ದರ್ಶನ್ ಈವರೆಗೆ ಸರ್ಜರಿ ಕೂಡ ಮಾಡಿಸ್ಕೊಂಡಿಲ್ಲ. ಏನೋ ಕೆಂಗೇರಿ ಸಮೀಪ ಇರುವಂತಹ BGS ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸರ್ಜರಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಅರ್ಧಕ್ಕರ್ಧ ಜಾಮೀನೇ ಮುಗಿದೋಯ್ತು. 6 ವಾರಗಳ ಕಾಲ ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಈಗಾಗಲೇ ಆಲ್ಮೋಸ್ಟ್ 3 ವಾರಗಳು 4 ವಾರಗಳು ಕಂಪ್ಲೀಟ್ ಆಗಿದೆ. ಬಟ್ ದಾಸ ಇನ್ನೂ ಕೂಡ ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ. ಈ ಬಗ್ಗೆ SPP ಪ್ರಸನ್ನ ಕುಮಾರ್ ಕೂಡ ಆಕ್ಷೇಪಿಸಿದ್ರು. ದರ್ಶನ್ ಅನಾರೋಗ್ಯ ಸಂಬಂಧ ಹೈಕೋರ್ಟ್ಗೆ ಮೆಡಿಕಲ್ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ. ದಾಸನ ಪರ ಹಿರಿಯ ವಕೀಲ CV ನಾಗೇಶ್ ಅವರಿಂದ ವೈದ್ಯಕೀಯ ವರದಿ ಸಲ್ಲಿಕೆ ಮಾಡಲಾಗಿದೆ. ಮೆಡಿಕಲ್ ರಿಪೋರ್ಟ್ ಮೇಲೆ ಇವತ್ತು SPP ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸುತ್ತಾರೆ. ಕೊಲೆ ಪ್ರಕರಣದಲ್ಲಿ 131 ದಿನ ಜೈಲಿನಲ್ಲಿದ್ದಂತಹ ನಟ ದರ್ಶನ್ ಅವರಿಗೆ ವೈದ್ಯಕೀಯ ಕಾರಣಗಳಿಗಾಗಿ ಹೈಕೋರ್ಟ್ 6 ವಾರಗಳ ಕಾಲ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ. ಜಾಮೀನಿನ ಅವಧಿ ಕೂಡ ಅರ್ಧದಷ್ಟು ಮುಕ್ತಾಯ ಆಗಿದೆ. ಬಟ್ ಇಲ್ಲಿ ನಟ ದರ್ಶನ್ ಅವರಿಗೆ ತೀವ್ರ ಬೆನ್ನು ನೋವು ಇದ್ದಿದ್ರಿಂದ ಸದ್ಯ ಬೆಂಗಳೂರಿನ BGS ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆದರೆ ನಟ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೊಲೆಯಾದ ಸ್ಥಳದಲ್ಲೇ ದರ್ಶನ್ ಇರುವಂತಹ ಫೋಟೋಗಳು ಒಂದು ಕಡೆ ವೈರಲ್ ಆಗ್ತಾ ಇದೆ. ಯಾರೋ ಜೊತೆಯಲ್ಲಿದ್ದಂತಹ ವಿಡಿಯೋ ಅದು ಕೂಡ ವೈರಲ್ ಆಗ್ತಾ ಇದೆ. ಅದನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. ಈಗಾಗಲೇ ಪ್ರಮುಖ ಸಾಕ್ಷಿಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಈಗಾಗಲೇ ಪೊಲೀಸರು ಕೂಡ ದುಂಬಾಲ್ ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಗೃಹ ಸಚಿವರು ಕೂಡ ಇದಕ್ಕಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಕಾನೂನು ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಅಲ್ಲಿವರೆಗೂ ಕಾದು ನೋಡಿ ಅಂತಲೂ ಕೂಡ ಈಗಾಗಲೇ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಇತ್ತೀಚೆಗೆ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಗಮನಿಸಿದ್ದೀವಿ. ಏನೇ ಆಗಿರ್ಬೋದು, ಈಗ ಒಂದು ಕಡೆ ಸರ್ಜರಿ ಮಾಡಿಸ್ಕೋಬೇಕು. ಅಷ್ಟು ನೋವಿದ್ದವರು, ಅಷ್ಟು ಬಳಲ್ತಾ ಇದ್ದವರು ಸರ್ಜರಿಯನ್ನು ಮಾಡಿಸ್ಕೋಬೇಕು. ಬಟ್ ಸರ್ಜರಿನ ಮಾಡಿಸ್ಕೊಳ್ಳೋದಕ್ಕೆ ಯಾಕೆ ಹಿಂದೇಟನ್ನು ಹಾಕ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿನೇ ಡೇ ಬೈ ಡೇ ಅವರು ಕಾಲವನ್ನು ತಳ್ತಾ ಇದ್ದಾರೆ ಅನ್ನುವಂಥ ಅನುಮಾನವೂ ಕೂಡ ವ್ಯಕ್ತ